ನಮಸ್ಕಾರ ಸ್ನೇಹಿತರೆ. ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ತನ್ನೆಲ್ಲ ಎಟಿಎಂ ಕಾರ್ಡ್ ಬಳಕೆದಾರರಿಗೆ ಹೊಸ ನಿಯಮ ಜಾರಿ ಮಾಡಲಾಗಿದ್ದು, ಈ ನಿಯಮದ ಅಡಿ ಇನ್ಮುಂದೆ ಎಟಿಎಂ ಮಷೀನ್ಗಳಲ್ಲಿ ಕಾರ್ಡ್ ಬಳಕೆ ಮಾಡಿ ಹಣ ವಿತ್ ಡ್ರಾ ಮಾಡುವುದು ಅಥವಾ ಡೆಪಾಸಿಟ್ ಮಾಡುವುದು ಸೇರಿದಂತೆ ಇನ್ನಿತರ ಎಟಿಎಂ ಕಾರ್ಡ್ಗಳ ಮೂಲಕ ಹಣದ ವಹಿವಾಟುಗಳನ್ನು ಮಾಡುವ ಎಲ್ಲ ಗ್ರಾಹಕರಿಗೆ ಎಸ್ಬಿಐ ಹೊಸ ನಿಯಮ ಜಾರಿಗೆ ಮಾಡಿದೆ. ಬನ್ನಿ, ಎಸ್ಬಿಐ ಜಾರಿಗೆ ಮಾಡಿರುವ ನಿಯಮದಲ್ಲೇನಿದೆ, ಇದರಿಂದ ಬ್ಯಾಂಕ್ ಅಕೌಂಟ್ ಹೊಂದಿರುವವರಿಗೆ ಹೇಗೆ ಅನುಕೂಲ ಆಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ, ನೀವು ಕೂಡ ಎಟಿಎಂ ಕಾರ್ಡ್ ಬಳಕೆ ಮಾಡುತ್ತಿದ್ರೆ ಅಥವಾ ಎಸ್ಬಿಐ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಎಟಿಎಂ ವಹಿವಾಟು ಶುಲ್ಕಗಳು ಮತ್ತು ಉಚಿತ ಬಳಕೆಯ ಮಿತಿಗಳನ್ನು ಪರಿಷ್ಕರಿಸಿದೆ. ಇದರ ಪರಿಣಾಮವಾಗಿ ಎಟಿಎಂನಿಂದ ಹಣ ವಿತ್ ಡ್ರಾ ಮಾಡುವುದು ಗ್ರಾಹಕರಿಗೆ ದುಬಾರಿಯಾಗಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಮಾಡಿದ ಬದಲಾವಣೆಗಳಿಗೆ ಅನುಗುಣವಾಗಿ ಈ ನವೀಕರಿಸಿದ ಶುಲ್ಕ ರಚನೆಯನ್ನು ಜಾರಿಗೊಳಿಸಲಾಗಿದೆ. ಶುಲ್ಕಗಳನ್ನು ಸರಳಗೊಳಿಸುವುದು ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಬಳಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹೊಸ ನೀತಿಯ ಪ್ರಕಾರ ಎಲ್ಲ ಎಸ್ಬಿಐ ಉಳಿತಾಯ ಖಾತೆದಾರರು ಎಸ್ಬಿಐ ಎಟಿಎಂಗಳಲ್ಲಿ 5 ಉಚಿತ ವಹಿವಾಟುಗಳನ್ನು ಪಡೆಯುತ್ತಾರೆ. ಇದರ ಜೊತೆಗೆ ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ 10 ಉಚಿತ ವಹಿವಾಟುಗಳು ಲಭ್ಯವಿರುತ್ತವೆ. ಈ ಮಿತಿಗಳು ಮೆಟ್ರೋ ಮತ್ತು ಮೆಟ್ರೋಯೇತರ ಪ್ರದೇಶಗಳೆರಡಕ್ಕೂ ಸಮಾನವಾಗಿ ಅನ್ವಯಿಸುತ್ತವೆ. ಅಂದರೆ ಎಲ್ಲ ಗ್ರಾಹಕರು ಒಂದೇ ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಉಚಿತ ಮಿತಿ ಮೀರಿದ ನಂತರ ಪರಿಷ್ಕೃತ ಎಟಿಎಂ ಶುಲ್ಕಗಳು ಒಮ್ಮೆ ಮಾಸಿಕ ಉಚಿತ ವಹಿವಾಟು ಮಿತಿಯನ್ನು ಮೀರಿದ ನಂತರ ಗ್ರಾಹಕರು ಎಸ್ಬಿಐ ಎಟಿಎಂಗಳಲ್ಲಿ ಪ್ರತಿ ಹೆಚ್ಚುವರಿ ವಹಿವಾಟುಗೆ ₹15 ಪ್ಲಸ್ ಜಿಎಸ್ಟಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ ಹೆಚ್ಚುವರಿ ವಹಿವಾಟುಗಳಿಗೆ ₹21 ಪ್ಲಸ್ ಜಿಎಸ್ಟಿ ಶುಲ್ಕ ವಿಧಿಸಲಾಗುತ್ತದೆ. ಬ್ಯಾಲೆನ್ಸ್ ವಿಚಾರಣೆ ಮತ್ತು ಮಿನಿ ಸ್ಟೇಟ್ಮೆಂಟ್ಗಳಂತಹ ಹಣಕಾಸೇತರ ಸೇವೆಗಳಿಗೆ ಎಸ್ಬಿಐ ಎಟಿಎಂಗಳಲ್ಲಿ ಯಾವುದೇ ಶುಲ್ಕವಿಲ್ಲ. ಆದರೆ ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ ಪ್ರತಿ ವಹಿವಾಟಿಗೆ ₹10 ಪ್ಲಸ್ ಜಿಎಸ್ಟಿ ಶುಲ್ಕ ಅನ್ವಯಿಸುತ್ತದೆ. ಇದಲ್ಲದೆ ಮೇ 1, 2025ರಿಂದ ಆರ್ಬಿಐ ಪ್ರತಿ ವಹಿವಾಟಿಗೆ ಇಂಟರ್ಚೇಂಜ್ ಶುಲ್ಕದ ಮಿತಿಯನ್ನು ₹21ರಿಂದ ₹23ಕ್ಕೆ ಹೆಚ್ಚಿಸಿದೆ. ಇದು ಹೆಚ್ಚಿನ ವಹಿವಾಟು ವೆಚ್ಚಗಳಿಗೆ ಕಾರಣವಾಗುತ್ತದೆ. ಸರಾಸರಿ ಮಾಸಿಕ ಬ್ಯಾಲೆನ್ಸ್ ಆಧಾರದ ಮೇಲೆ ಪ್ರಯೋಜನಗಳು. ಎಸ್ಬಿಐ ಖಾತೆಯಲ್ಲಿನ ಸರಾಸರಿ ಮಾಸಿಕ ಬ್ಯಾಲೆನ್ಸ್ ಆಧಾರದ ಮೇಲೆ ಹೆಚ್ಚುವರಿ ಪ್ರಯೋಜನಗಳನ್ನು ನೀಡುತ್ತಿದೆ. ₹25,000 ಮತ್ತು ₹50,000 ನಡುವಿನ ಎಎಂಬಿ ಹೊಂದಿರುವ ಗ್ರಾಹಕರು ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ 5 ಹೆಚ್ಚುವರಿ ಉಚಿತ ವಹಿವಾಟುಗಳನ್ನು ಪಡೆಯುತ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಎಎಂಬಿ ಹೊಂದಿರುವವರು ಎಸ್ಬಿಐ ಮತ್ತು ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ ಅನಿಯಮಿತ ಉಚಿತ ವಹಿವಾಟುಗಳನ್ನು ಆನಂದಿಸುತ್ತಾರೆ. ಎಸ್ಬಿಐನ ಎಟಿಎಂ ಗಳಿಕೆ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳ ನಷ್ಟ. ಕಳೆದ 5 ವರ್ಷಗಳಲ್ಲಿ ಎಸ್ಬಿಐ ಎಟಿಎಂ ಹಣ ವಿತ್ ಡ್ರಾದಿಂದ 2,043 ಕೋಟಿ ಗಳಿಸಿದೆ. ಇದಕ್ಕೆ ವ್ಯತಿರಿಕ್ತವಾಗಿ 9 ಸಾರ್ವಜನಿಕ ವಲಯದ ಬ್ಯಾಂಕುಗಳು ಇದೇ ರೀತಿಯ ಸೇವೆಗಳಿಂದ ಒಟ್ಟು 3,738.78 ಕೋಟಿ ನಷ್ಟವನ್ನು ಅನುಭವಿಸಿವೆ. ಅವುಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಎಸ್ಬಿಐ ಜೊತೆಗೆ ಎಟಿಎಂ ಕಾರ್ಯಾಚರಣೆಗಳಿಂದ ಲಾಭ ಗಳಿಸಿವೆ. ಹೊಸ ನಿಯಮಗಳೊಂದಿಗೆ ಎಸ್ಬಿಐ ಗ್ರಾಹಕರು ಹೆಚ್ಚಿನ ಶುಲ್ಕವನ್ನು ತಪ್ಪಿಸಲು ತಮ್ಮ ಮಾಸಿಕ ಎಟಿಎಂ ಬಳಕೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಹೆಚ್ಚಿನ ಎಎಂಬಿ ಹೊಂದಿರುವವರು ಹೆಚ್ಚಿನ ಸೌಲಭ್ಯವನ್ನು ಮುಂದುವರಿಸುತ್ತಿದ್ದರೆ ಆಗಾಗ್ಗೆ ಎಟಿಎಂನಿಂದ ಹಣ ವಿತ್ ಡ್ರಾ ಮಾಡುವ ಸಾಮಾನ್ಯ ಬಳಕೆದಾರರು ಹೆಚ್ಚಿದ ಶುಲ್ಕಗಳ ಬಗ್ಗೆ ತಿಳಿದಿರಬೇಕು. ಆದರೆ ಇತ್ತೀಚೆಗೆ ಎಸ್ಬಿಐ ಖಾತೆದಾರರು ತಮ್ಮ ಖಾತೆಯಿಂದ ₹236 ಕಡಿತವಾಗಿರುವುದನ್ನು ಗಮನಿಸಿದ್ದಾರೆ. ಯಾವುದೇ ವಹಿವಾಟು ಮಾಡದಿದ್ದರೂ ಈ ಹಣ ಕಡಿತವಾಗಿರುವುದು ಅನೇಕರನ್ನು ಆಶ್ಚರ್ಯಗೊಳಿಸಿದೆ. ಎಟಿಎಂ ಕಾರ್ಡ್ ಬಳಕೆ ಮಾಡುವವರಿಗೆ ವರ್ಷಕ್ಕೆ ₹236 ಬ್ಯಾಂಕ್ ಖಾತೆಯಿಂದ ಕಡಿತವಾಗಲಿದೆ. ಎಸ್ಬಿಐ ವಿವಿಧ ರೀತಿಯ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸುತ್ತದೆ. ಅವುಗಳೆಂದರೆ ಕ್ಲಾಸಿಕ್, ಸಿಲ್ವರ್, ಗ್ಲೋಬಲ್ ಮತ್ತು ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ಗಳು. ಈ ಕಾರ್ಡ್ಗಳಿಗೆ ವರ್ಷಕ್ಕೆ ಕನಿಷ್ಠ ₹200 ವಾರ್ಷಿಕ ನಿರ್ವಹಣಾ ಶುಲ್ಕವನ್ನು ವಿಧಿಸಲಾಗುತ್ತೆ. ಹೀಗಾಗಿ ₹200 ಜೊತೆಗೆ ₹36 ಜಿಎಸ್ಟಿ ಸೇರಿ ಒಟ್ಟು ₹236 ನಿಮ್ಮ ಖಾತೆಯಿಂದ ಕಡಿತ ಮಾಡಲಾಗುತ್ತದೆ.